ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಹಣ ಬರುತ್ತಿದೆಯಾ? ಆದರೆ ನಿಲ್ಲುತ್ತಿಲ್ಲವಾ? ದುಡಿದರೂ ಕೂಡ ಕೈಯಲ್ಲಿ ಏನೂ ಉಳಿಯೋದಿಲ್ಲವಾ? ಅಂದರೆ ಈ ವಿಡಿಯೋ ನಿಮಗಾಗಿ ಮಾತ್ರ. ಯಾಕೆಂದರೆ ಇವತ್ತು ನಾನು ಹೇಳೋದು ಸಾಮಾನ್ಯ ದಿನದ ವಿಷಯ ಅಲ್ಲ. ಶುಕ್ರವಾರ ಮತ್ತು ಮಾಘ ಮಾಸ ಈ ಎರಡು ಒಂದೇ ದಿನ ಸೇರಿದರೆ ಅದು ಮಹಾಲಕ್ಷ್ಮಿ ತಾನೇ ನಿಮ್ಮ ಮನೆಗೆ ಬರೋ ದಿನ. ಆದರೆ ಇಲ್ಲಿ ಒಂದು ಭಯಾನಕ ಸತ್ಯ ಇದೆ. ಈ ಸಂಯೋಗದಲ್ಲಿ ಸರಿಯಾದ ಕೆಲಸ ಮಾಡಿದರೆ ಲಕ್ಷ್ಮಿ ಬಂದು ನಿಲ್ಲುತ್ತಾಳೆ. ಒಂದು ಸಣ್ಣ ತಪ್ಪು ಮಾಡಿದರೂ ಇತ್ತ ಐಶ್ವರ್ಯವು ಕೈ ಜಾರಿ ಬಿಡುತ್ತೆ. ಈ ವಿಡಿಯೋ ಅಂತ್ಯದವರೆಗೂ ನೋಡಿ. ಯಾಕೆಂದರೆ ಕೊನೆಯಲ್ಲಿ ನಾನು ಹೇಳೋದು 99% ಜನರು ಮಾಡೋ ಒಂದು ದೊಡ್ಡ ತಪ್ಪು. ಅದೇ ನಿಮ್ಮ ಹಣ ಹೋಗೋದಕ್ಕೆ ಕಾರಣವಾಗಿರಬಹುದು. ಇದು ಕೇವಲ ನಂಬಿಕೆ ಮಾತಲ್ಲ, ಶಾಸ್ತ್ರ, ಹಿರಿಯರ ಅನುಭವ ಮತ್ತು ವಾಸ್ತವ ಫಲಗಳ ಮೇಲೆ ಆಧಾರಿತ ಮಾಹಿತಿ. ಹಾಗಾದರೆ ಮಾಘ ಮಾಸದ ಈ ಶುಕ್ರವಾರ ಲಕ್ಷ್ಮಿಯನ್ನು ನಿಮ್ಮ ಮನೆಯಲ್ಲೇ ನಿಲ್ಲಿಸೋದು ಹೇಗೆ? ವಿಡಿಯೋ ಶುರು ಮಾಡೋಣ. ಭಾಗ 1, ಮಾಘ ಮಾಸದ ಮಹತ್ವ. ಸ್ನೇಹಿತರೆ, ಹಿಂದೂ ಶಾಸ್ತ್ರಗಳಲ್ಲಿ ಮಾಘ ಮಾಸವನ್ನು ಸಾಮಾನ್ಯ ತಿಂಗಳಂತೆ ನೋಡೋದಿಲ್ಲ. ಇದನ್ನು ದೇವತೆಗಳಿಗೂ ಅತ್ಯಂತ ಪ್ರಿಯವಾದ ಮಾಸ ಎಂದು ಕರೆಯುತ್ತಾರೆ. ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಮಾಘ ಮಾಸದಲ್ಲಿ ಭೂಮಿಯ ಶಕ್ತಿ ಮತ್ತು ದೇವಶಕ್ತಿ ಅತಿ ಸಮೀಪಕ್ಕೆ ಬರುತ್ತವೆ. ಅದರಲ್ಲೇ ಈ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯವೂ ಸಾಮಾನ್ಯ ದಿನಕ್ಕಿಂತ ಹಲವಾರು ಪಟ್ಟು ಹೆಚ್ಚು ಫಲ ಕೊಡುತ್ತೆ. ಮಾಘ ಮಾಸವನ್ನು ಯಾಕೆ ಪಾಪನಾಶಕ ಮಾಸ ಅಂತ ಕರೆಯುತ್ತಾರೆ? ಈ ಮಾಸದಲ್ಲಿ ಸ್ನಾನ, ದಾನ, ಜಪ, ದೀಪ ಇವೆಲ್ಲ ಮಾಡಿದರೆ ಹಳೆಯ ಕರ್ಮದ ಭಾರ ಕಡಿಮೆಯಾಗುತ್ತೆ. ಅಡೆತಡೆಗಳು ನಿಧಾನವಾಗಿ ತೆರೆಯುತ್ತವೆ. ಅದಕ್ಕೆ ಹಿರಿಯರು ಹೇಳುತ್ತಾರೆ, ಮಾಘ ಮಾಸದಲ್ಲಿ ಮಾಡಿದ ಒಂದು ಪುಣ್ಯ 1000 ಪುಣ್ಯಗಳಿಗೆ ಸಮಾನ. ಮಾಘ ಮಾಸ ಮತ್ತು ಲಕ್ಷ್ಮಿಯ ಸಂಬಂಧ. ಮಾಘ ಮಾಸದಲ್ಲಿ ಮಹಾಲಕ್ಷ್ಮಿ ವಿಷ್ಣುವಿನೊಂದಿಗೆ ಭೂಮಿಗೆ ಸಂಚರಿಸುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಸಮಯದಲ್ಲಿ ಯಾವ ಮನೆಗಳಲ್ಲಿ ಶುದ್ಧತೆ, ಶಾಂತಿ ಮತ್ತು ಭಕ್ತಿ ಇರುತ್ತದೋ ಅಲ್ಲೇ ಲಕ್ಷ್ಮಿ ನಿಲ್ಲೋ ನಿರ್ಧಾರ ಮಾಡುತ್ತಾಳೆ. ಅದಕ್ಕೆ ಈ ಮಾಸದಲ್ಲಿ ಲಕ್ಷ್ಮಿ ಉಪಾಸನೆ ಅತೀ ಶಕ್ತಿಶಾಲಿ. ಮಾಘ ಮಾಸದಲ್ಲಿ ಕಾಣಿಸೋ ವಿಶೇಷ ಪರಿಣಾಮಗಳು ನೀವು ಗಮನಿಸಿದ್ದೀರಾ? ಈ ಮಾಸದಲ್ಲಿ ಹಲವರಿಗೆ ಅಚಾನಕ್ ದಾರಿ ತೆರೆಯುವುದು, ನಿಂತ ಕೆಲಸ ಮತ್ತೆ ಶುರುವಾಗುವುದು, ಮನಸ್ಸಿನಲ್ಲಿ ಬದಲಾವಣೆ, ಭಕ್ತಿಯ ಕಡೆಗೆ ಒಲವು, ಇವೆಲ್ಲ ಮಾಘ ಮಾಸದ ಶಕ್ತಿ ಕೆಲಸ ಮಾಡುತ್ತಿದೆ ಅನ್ನೋ ಸೂಚನೆಗಳು. ಸ್ನೇಹಿತರೆ, ಇಷ್ಟೊಂದು ಶಕ್ತಿ ಇರುವ ಮಾಘ ಮಾಸದಲ್ಲಿ ಶುಕ್ರವಾರ ಸೇರಿದರೆ ಏನಾಗುತ್ತೆ? ಯಾಕೆಂದರೆ ಶುಕ್ರವಾರ ಮಹಾಲಕ್ಷ್ಮಿಯದೇ ದಿನ. ಮುಂದಿನ ಭಾಗದಲ್ಲಿ ನಾನು ಹೇಳುತ್ತೀನಿ ಶುಕ್ರವಾರ ಏಕೆ ಲಕ್ಷ್ಮೀ ದಿನ ಮತ್ತು ಯಾಕೆ ಈ ಸಂಯೋಗವನ್ನು ಶಾಸ್ತ್ರಗಳು ಮಹಾ ಐಶ್ವರ್ಯ ಕಾಲ ಅಂತ ಕರೆಯುತ್ತವೆ. ಮುಂದಿನ ಭಾಗ ಮಿಸ್ ಮಾಡ್ಕೋಬೇಡಿ. ಭಾಗ 2, ಶುಕ್ರವಾರದ ಮಹತ್ವ. ಲಕ್ಷ್ಮೀ ದಿನ. ಶುಕ್ರವಾರ ಅಂದರೆ ಸಾಮಾನ್ಯ ವಾರದ ದಿನ ಅಲ್ಲ ಸ್ನೇಹಿತರೆ. ಶುಕ್ರವಾರ ಅಂದರೆ ಮಹಾಲಕ್ಷ್ಮಿಯ ದಿನ. ಶಾಸ್ತ್ರಗಳ ಪ್ರಕಾರ ಶುಕ್ರ ಗ್ರಹ ಈ ದಿನ ಸಂಪೂರ್ಣವಾಗಿ ಆಕ್ಟಿವ್ ಆಗಿರುತ್ತಾನೆ. ಶುಕ್ರ ಗ್ರಹ ಏನನ್ನು ನಿಯಂತ್ರಿಸುತ್ತಾನೆ ಗೊತ್ತಾ? ಹಣ, ಐಶ್ವರ್ಯ, ಸುಖ, ಸೌಖ್ಯ, ಸ್ತ್ರೀ ಶಕ್ತಿ, ದಾಂಪತ್ಯ ಮತ್ತು ಮನೆ ಶಾಂತಿ. ಅದಕ್ಕೆ ಶುಕ್ರವಾರವನ್ನು ಲಕ್ಷ್ಮೀ ವಾಸದ ದಿನ ಅಂತ ಕರೆಯುತ್ತಾರೆ. ಇನ್ನೊಂದು ಮುಖ್ಯ ಸಂಗತಿ ಗಮನಿಸಿ. ಯಾರ ಜೀವನದಲ್ಲಿ ಹಣ ಬರುತ್ತೆ ಆದರೆ ನಿಲ್ಲೋದಿಲ್ಲ, ದುಡಿದರೂ ಉಳಿಯೋದಿಲ್ಲ, ಸಾಲ ತಲೆ ಮೇಲೆ ಕೂತಿದೆ ಅಂದರೆ ಅರ್ಥ ಏನು ಗೊತ್ತಾ? ಶುಕ್ರ ಗ್ರಹ ದುರ್ಬಲವಾಗಿದೆ. ಅಂದರೆ ಲಕ್ಷ್ಮಿ ಬರುತ್ತಾಳೆ ಆದರೆ ನಿಲ್ಲೋದಿಲ್ಲ. ಇದೀಗ ಇಲ್ಲಿ ಮಾಘ ಮಾಸ ಸೇರಿಕೊಂಡಾಗ ಏನಾಗುತ್ತೆ? ಮಾಘ ಮಾಸ ದೇವತೆಗಳ ಶಕ್ತಿ ಭೂಮಿಗೆ ಹತ್ತಿರವಾಗುವ ಕಾಲ. ಈ ಮಾಸದಲ್ಲಿ ಮಾಡಿದ ಪೂಜೆ, ದಾನ, ಜಪ 3 ಪಟ್ಟು ಫಲ ಕೊಡುತ್ತದೆ. ಅದರಲ್ಲೂ ಮಾಘ ಮಾಸದ ಶುಕ್ರವಾರ ಲಕ್ಷ್ಮಿ ಮಹಾ ಸಂಯೋಗ. ಈ ದಿನ ಮಾಡಿದ ಸಣ್ಣ ಉಪಾಯವು ದೊಡ್ಡ ಹಣದ
ವಾತಾವರಣದ ಬದಲಾವಣೆ ತರುತ್ತೆ, ಮನೆಯಲ್ಲಿನ ನೆಗೆಟಿವ್ ಶಕ್ತಿಯನ್ನು ಕತ್ತರಿಸುತ್ತೆ, ಶುಕ್ರ ದೋಷವನ್ನು ನಿಧಾನವಾಗಿ ತೆಗೆದುಹಾಕುತ್ತೆ. ಇದಕ್ಕೆ ಹಿರಿಯರು ಏನು ಹೇಳ್ತಿದ್ರು ಗೊತ್ತಾ? ಶುಕ್ರವಾರ ಹಣದ ಬಗ್ಗೆ ಜಾಗ್ರತೆ ಇರಬೇಕು, ಶುಕ್ರವಾರ ಲಕ್ಷ್ಮಿಯನ್ನು ಖುಷಿಪಡಿಸಬೇಕು. ಯಾಕೆಂದರೆ ಈ ದಿನ ಲಕ್ಷ್ಮಿ ಮನೆ ನೋಡುತ್ತಾ ಇರುತ್ತಾಳೆ. ಯಾವ ಮನೆಗೆ ಶುದ್ಧತೆ, ಶಾಂತಿ, ಭಕ್ತಿ ಇದೆಯೋ ಅಲ್ಲೇ ನಿಲ್ಲೋ ನಿರ್ಧಾರ ಮಾಡುತ್ತಾಳೆ. ಅದಕ್ಕೆ ಮುಂದಿನ ಭಾಗದಲ್ಲಿ ನಾನು ಹೇಳು 5 ಮಹಾ ಕಾರ್ಯಗಳು ಈ ಮಾಘ ಮಾಸದ ಶುಕ್ರವಾರ ಮಾಡಿದರೆ ಲಕ್ಷ್ಮಿ ಬಂದು ನಿಲ್ಲುವಂತೆ ಮಾಡುತ್ತವೆ. ಒಂದು ತಪ್ಪು ಮಾಡಿದರೆ ಇದ್ದ ಐಶ್ವರ್ಯವು ಜಾರಿ ಬಿಡುತ್ತೆ. ಮುಂದಿನ ಭಾಗ ಮಿಸ್ ಮಾಡ್ಕೋಬೇಡಿ. ಭಾಗ 3 ಈ ಸಂಯೋಗದಲ್ಲಿ ಮಾಡಲೇಬೇಕಾದ 5 ಮಹಾ ಕಾರ್ಯಗಳು. ಶುಕ್ರವಾರ ಮತ್ತು ಮಾಘ ಮಾಸ ಮಹಾ ಸಂಯೋಗ. ಸ್ನೇಹಿತರೆ, ಇದೀಗ ನಾನು ಹೇಳೋ ಈ 5 ಕಾರ್ಯಗಳು ಸಾಮಾನ್ಯ ಉಪಾಯಗಳು ಅಲ್ಲ. ಮಾಘ ಮಾಸದ ಶುಕ್ರವಾರ ಮಾತ್ರ ಸರಿಯಾದ ವಿಧಾನದಲ್ಲಿ ಮಾಡಿದರೆ ಲಕ್ಷ್ಮಿ ಬರುತ್ತಾಳೆ, ನಿಲ್ಲುತ್ತಾಳೆ, ಕೈ ಬಿಡೋದಿಲ್ಲ. ಒಂದೊಂದಾಗಿ ಗಮನಿಸಿ. ಮಹಾಲಕ್ಷ್ಮಿ ವಿಧಿ ಸಂಕಲ್ಪ. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಪೂಜೆ ಸ್ಥಳದಲ್ಲಿ ಕುಳಿತು ಈ ಸಂಕಲ್ಪ ಹೇಳಿ: ಮಾಘ ಮಾಸದ ಶುಕ್ರವಾರ ಮಹಾಲಕ್ಷ್ಮಿಯ ಕೃಪೆಗಾಗಿ ನನ್ನ ಮನೆಯಲ್ಲಿ ಐಶ್ವರ್ಯ ಸ್ಥಿರವಾಗಲು ಈ ಪೂಜೆ ಮಾಡುತ್ತಿದ್ದೇನೆ. ಸಂಕಲ್ಪ ಇಲ್ಲದೆ ಮಾಡಿದ ಪೂಜೆ ಶಕ್ತಿ ಆಕ್ಟಿವೇಟ್ ಆಗೋದಿಲ್ಲ. ಈ ಸಂಕಲ್ಪವೇ ಲಕ್ಷ್ಮಿಗೆ ಆಹ್ವಾನ ಪತ್ರ ಅಂತ ಅರ್ಥ. ತುಳಸಿ ಬುಡಕ್ಕೆ ಹಾಲು ಅರ್ಪಣೆ. ತುಳಸಿ ಗಿಡದ ಬುಡಕ್ಕೆ 1 ಲೋಟ ಹಾಲು ಮತ್ತು 1 ಚಮಚ ನೀರು. ನೇರ ಹಾಲು ಹಾಕಬೇಡಿ. ಮಂತ್ರ 11 ಬಾರಿ ಓಂ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ. ತುಳಸಿ ವಿಷ್ಣು ಪ್ರಿಯೆ. ಲಕ್ಷ್ಮಿ ವಿಷ್ಣುವನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಈ ಉಪಾಯದಿಂದ ಹಣ ನಿಲ್ಲುವ ಶಕ್ತಿ, ಮನೆಯ ವಾತಾವರಣ ಶುದ್ಧ, ಶುಕ್ರ ದೋಷ ಶಮನ, ಲಕ್ಷ್ಮಿ ಸ್ಥಿರ. ದೀಪ ರಹಸ್ಯ. ಈ ದಿನ ಅಕ್ಕಿ ಹಿಟ್ಟಿನ ದೀಪ ಮಾಡಬೇಕು. ದೀಪದ ಎಣ್ಣೆಗೆ ತುಪ್ಪ, ಇಲ್ಲದಿದ್ದರೆ ಎಳ್ಳೆಣ್ಣೆ. ದೀಪ ಹಚ್ಚುವ ದಿಕ್ಕು ಪೂರ್ವ ಅಥವಾ ಉತ್ತರ. ಈ ದೀಪವನ್ನು ಲಕ್ಷ್ಮೀ ಬಂಧನ ದೀಪ ಅಂತ ಕರೆಯುತ್ತಾರೆ. ಈ ದೀಪ ಹಚ್ಚಿದ ಮನೆಯಲ್ಲಿ ಲಕ್ಷ್ಮಿ ಹೊರಗೆ ಹೋಗೋದಿಲ್ಲ ಎಂದು ನಂಬಿಕೆ. ಮಾಘ ಮಾಸದ ಶುಕ್ರವಾರ ದಾನ ನಿಯಮ. ಈ ದಿನ ಕಡ್ಡಾಯವಾಗಿ ಈ 3ರಲ್ಲಿ ಒಂದನ್ನು ದಾನ ಮಾಡಿ. ಅಕ್ಕಿ, ಬೆಳ್ಳಿಯ ನಾಣ್ಯ, ಬಿಳಿ ಬಟ್ಟೆ, ಉಪ್ಪು ದಾನ ಮಾಡಬೇಡಿ. ಶುಕ್ರವಾರ ಉಪ್ಪು, ಹಣ ಹರಿವು ಕಟ್. ದಾನ ಮಾಡುವಾಗ ಮನಸ್ಸಿನಲ್ಲಿ ಹೇಳಿ: ನನಗೆ ಬಂದದ್ದು ಮತ್ತಷ್ಟು ಹೆಚ್ಚಾಗಿ ಮರಳಿ ಬರಲಿ. ಈ ದಾನ ಲಕ್ಷ್ಮಿಯನ್ನು ಖುಷಿಪಡಿಸುವ ಶಕ್ತಿ ಹೊಂದಿದೆ. ಗುಪ್ತ ಶುಕ್ರ ಲಕ್ಷ್ಮಿ ಮಂತ್ರ ವಿಧಾನ. ರಾತ್ರಿ ಮಲಗುವ ಮುನ್ನ ಶಾಂತವಾಗಿ ಕುಳಿತು ಈ ಮಂತ್ರ ಜಪ ಮಾಡಿ. ಓಂ ಶುಕ್ರಾಯ ನಮಃ, ಓಂ ಮಹಾಲಕ್ಷ್ಮಿಯೈ ನಮಃ ಒಟ್ಟು 21 ಬಾರಿ. ನಂತರ ನಿಮ್ಮ ಪರ್ಸ್ ಅಥವಾ ಹಣವನ್ನು ತಲೆಯ ಬಳಿ ಇಟ್ಟು ಮಲಗಿ. ಈ ವಿಧಾನವನ್ನು 3 ಶುಕ್ರವಾರ ಮಾಡಿದರೆ ಸಾಕು. ಅಚಾನಕ್ ಹಣದ ದಾರಿ ನಿಂತು ಕೆಲಸ ಶುರು, ಸಾಲ ತೀರಲು ಅವಕಾಶ, ಇವೆಲ್ಲ ಶುರುವಾಗುತ್ತವೆ. ಇವತ್ತಿನವರೆಗೂ ನೀವು ಈ ಉಪಾಯ ಮಾಡಿದರೂ ಫಲ ಸಿಕ್ಕಿಲ್ಲ ಅಂದರೆ ಕಾರಣ ಮುಂದಿನ ಭಾಗದಲ್ಲಿ. ಯಾಕೆಂದರೆ ಈ ದಿನ ಮಾಡಬಾರದ 5 ಭಯಾನಕ ತಪ್ಪುಗಳು ಇದ್ದ ಐಶ್ವರ್ಯವನ್ನೇ ಹೊರಗೆ ತಳ್ಳುತ್ತವೆ. ಮುಂದಿನ ಭಾಗ ಮಿಸ್ ಮಾಡ್ಕೋಬೇಡಿ. ಮಾಡಬಾರದ 5 ಭಯಾನಕ ತಪ್ಪುಗಳು. ಶುಕ್ರವಾರ ಮತ್ತು ಮಾಘ ಮಾಸ ಮಹಾ ಸಂಯೋಗ. ಸ್ನೇಹಿತರೆ, ಇಲ್ಲಿವರೆಗೂ ನಾನು ಹೇಳಿದ ಉಪಾಯಗಳನ್ನೆಲ್ಲ ಸರಿಯಾಗಿ ಮಾಡಿದರೂ ಈ ಒಂದು ತಪ್ಪು ಮಾಡಿದರೆ ಸಾಕು, ಲಕ್ಷ್ಮಿ ಬಂದರೂ ನಿಲ್ಲದೆ ಹೊರಟು ಹೋಗುತ್ತಾಳೆ. ಅದಕ್ಕಾಗಿ ಈ 5 ತಪ್ಪುಗಳನ್ನು ಈ ದಿನ ಕಡ್ಡಾಯವಾಗಿ ತಪ್ಪಿಸಿ. ಶುಕ್ರವಾರ ಕೋಪ ಮತ್ತು ಜಗಳ. ಶುಕ್ರವಾರ ಸ್ತ್ರೀ ಶಕ್ತಿ ದಿನ. ಈ ದಿನ ಜಗಳ, ಕೋಪ, ಅಪಶಬ್ದ ಇವೆಲ್ಲ ಮಾಡಿದರೆ ಲಕ್ಷ್ಮಿ ಮನೆ ಬಿಟ್ಟು ಹೋಗುತ್ತಾಳೆ. ವಿಶೇಷವಾಗಿ ಹೆಂಡತಿ, ತಾಯಿ, ಹೆಣ್ಣು ಮಕ್ಕಳನ್ನು ನೋಯಿಸಬೇಡಿ. ರಾತ್ರಿ ಹಣ ಕೊಡುವುದು ಅಥವಾ ಸಾಲ ನೀಡುವುದು. ಶುಕ್ರವಾರ ರಾತ್ರಿ ಹಣವನ್ನು ಯಾರಿಗೂ ಕೊಡಬೇಡಿ. ಇದನ್ನು ಶಾಸ್ತ್ರಗಳಲ್ಲಿ ಲಕ್ಷ್ಮೀ ವಿಸರ್ಜನಿ ಅಂತ ಕರೆಯುತ್ತಾರೆ. ಸಾಧ್ಯವಾದರೆ ಹಣದ ವ್ಯವಹಾರವನ್ನು ಬೆಳಗ್ಗೆ ಅಥವಾ ಮಧ್ಯಾಹ್ನಕ್ಕೆ ಮಾಡಿ. ತುಳಸಿ ಗಿಡ ಮುಟ್ಟುವುದು ಅಥವಾ ಕೀಳುವುದು. ಮಾಘ ಮಾಸ ಮತ್ತು ಶುಕ್ರವಾರ ತುಳಸಿ ತುಂಬಾ ಸಂವೇದನಾಶೀಲ. ಈ ದಿನ ತುಳಸಿ ಕೀಳಬೇಡಿ. ತುಳಸಿ ಮುಟ್ಟಿಕೊಂಡು ಕೋಪ ಮಾಡಬೇಡಿ. ಇದು ನೇರವಾಗಿ ಲಕ್ಷ್ಮೀ ಕೋಪಕ್ಕೆ ಕಾರಣವಾಗುತ್ತೆ. ಉಪ್ಪು ದಾನ ಅಥವಾ ಉಪ್ಪು ಸುರಿಯುವುದು. ಶುಕ್ರವಾರ ಉಪ್ಪು ಹಣದ ಶಕ್ತಿಗೆ ವಿರುದ್ಧ. ಈ ದಿನ ಉಪ್ಪು ದಾನ, ಉಪ್ಪು ಕೆಳಗೆ ಸುರಿಯುವುದು ಇವೆಲ್ಲ ಮಾಡಿದರೆ
ಹಣದ ಹರಿವು ಕಟ್ ಆಗುತ್ತೆ. ಮನೆಯಲ್ಲಿ ಅಶುದ್ಧತೆ ಮತ್ತು ನಿರ್ಲಕ್ಷ್ಯ. ಶುಕ್ರವಾರ ಲಕ್ಷ್ಮಿ ಶುದ್ಧ ಮನೆಗೆ ಮಾತ್ರ ನಿಲ್ಲುತ್ತಾಳೆ. ಕಸ ಬಿದ್ದಿರುವ ಮನೆ, ಅಡುಗೆ ಮನೆ ಅಶುದ್ಧ, ಪೂಜೆ ಸ್ಥಳ ಅಸ್ತವ್ಯಸ್ತ, ಇಂತಹ ಮನೆಯಲ್ಲಿ ಲಕ್ಷ್ಮಿ ಕಾಲಿಡೋದಿಲ್ಲ. ಸ್ನೇಹಿತರೆ, ಈ 5 ತಪ್ಪುಗಳನ್ನು ತಪ್ಪಿಸಿ ನಾನು ಹೇಳಿದ ಉಪಾಯಗಳನ್ನು ಮಾಡಿದರೆ ಲಕ್ಷ್ಮಿ ಬಂದು ನಿಲ್ಲೋದಿಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ. ಇದೀಗ ಕೊನೆಯ ಭಾಗದಲ್ಲಿ ನಾನು ಹೇಳುತ್ತೀನಿ ಲಕ್ಷ್ಮಿ ನಿಲ್ಲುವ ಸ್ಪಷ್ಟ ಸೂಚನೆಗಳು. ಅವು ಕಾಣಿಸಿಕೊಂಡರೆ ನಿಮ್ಮ ಜೀವನ ಬದಲಾಗೋದು ಖಚಿತ. ಕೊನೆಯ ಭಾಗ ಮಿಸ್ ಮಾಡ್ಕೋಬೇಡಿ. ಲಕ್ಷ್ಮಿ ನಿಲ್ಲುವ ಸೂಚನೆಗಳು. ಶುಕ್ರವಾರ ಮತ್ತು ಮಾಘ ಮಾಸ ಮಹಾ ಸಂಯೋಗ. ಸ್ನೇಹಿತರೆ, ನಾನು ಹೇಳಿದ ಉಪಾಯಗಳನ್ನು ಭಕ್ತಿಯಿಂದ ಮಾಡಿದ ನಂತರ ಲಕ್ಷ್ಮಿ ನಿಲ್ಲುತ್ತಿದ್ದಾಳ ಅನ್ನೋ ಪ್ರಶ್ನೆ ಮನಸ್ಸಿಗೆ ಬರುತ್ತಿದೆ ಅಲ್ಲವಾ? ಶಾಸ್ತ್ರಗಳು ಹೇಳುವಂತೆ ಲಕ್ಷ್ಮಿ ಬಂದಾಗ ಕೆಲವು ಸ್ಪಷ್ಟ ಸೂಚನೆಗಳು ಕಾಣಿಸುತ್ತವೆ. ಹಣದ ದಾರಿ ಅಚಾನಕ್ ತೆರೆದುಕೊಳ್ಳುವುದು, ನಿಂತ ಕೆಲಸ ಶುರುವಾಗುವುದು, ಹಳೆ ಬಾಕಿ ಹಣ ಮರಳಿ ಬರುವುದು, ಹೊಸ ಅವಕಾಶದ ಕರೆ ಬರುವುದು. ಇದು ಲಕ್ಷ್ಮಿಯ ಮೊದಲ ಸಂದೇಶ. ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕತೆ. ಕಾರಣವಿಲ್ಲದೆ ಮನಸ್ಸು ಹಗುರವಾಗುವುದು, ಜಗಳ ಕಡಿಮೆಯಾಗುವುದು, ಮನೆಯ ವಾತಾವರಣ ಶಾಂತವಾಗುವುದು. ಲಕ್ಷ್ಮಿ ಇರುವ ಮನೆಯಲ್ಲಿ ಶಾಂತಿ ಸಹಜವಾಗಿರುತ್ತೆ. ಶುಭ ಸೂಚನೆಗಳು ಕಾಣಿಸೋದು. ದೀಪ ಹಚ್ಚಿದಾಗ ಜ್ವಾಲೆ ಸ್ಥಿರವಾಗಿರುವುದು, ಕನಸಿನಲ್ಲಿ ದೀಪ, ಕಮಲ, ಬಂಗಾರ ಕಾಣಿಸುವುದು, ಪೂಜೆ ಸಮಯದಲ್ಲಿ ಮನಸ್ಸು ಕೇಂದ್ರೀಕರಿಸುವುದು. ಇವೆಲ್ಲ ಲಕ್ಷ್ಮಿ ಒಪ್ಪಿಕೊಂಡಿದ್ದಾಳೆ ಅನ್ನೋ ಸೂಚನೆಗಳು. ಖರ್ಚು ನಿಯಂತ್ರಣವಾಗುವುದು, ಅನಗತ್ಯ ಖರ್ಚು ಕಡಿಮೆಯಾಗುವುದು, ಹಣ ಉಳಿಯಲು ಶುರುವಾಗುವುದು. ಲಕ್ಷ್ಮಿ ನಿಲ್ಲುವಾಗ ಹಣಕ್ಕೆ ಗೌರವ ಬರುತ್ತದೆ. ಒಳಗಿನ ವಿಶ್ವಾಸ ಹೆಚ್ಚಾಗುವುದು, ಭಯ ಕಡಿಮೆಯಾಗುವುದು, ಧೈರ್ಯ ಹೆಚ್ಚಾಗುವುದು. ಎಲ್ಲ ಸರಿ ಆಗುತ್ತೆ ಅನ್ನೋ ಭಾವನೆ. ಇದು ಲಕ್ಷ್ಮೀ ಕೃಪೆಯ ಅತಿ ದೊಡ್ಡ ಸೂಚನೆ. ಸ್ನೇಹಿತರೆ, ಈ ಸೂಚನೆಗಳಲ್ಲಿ ನಿಮಗೆ ಒಂದಾದರೂ ಅನುಭವವಾಗಿದ್ರೆ ಲಕ್ಷ್ಮಿ ನಿಮ್ಮ ಮನೆಯನ್ನೇ ತನ್ನ ನಿವಾಸ ಅಂತ ಒಪ್ಪಿಕೊಂಡಿದ್ದಾಳೆ. ಇದೀಗ ಕೊನೆಯದಾಗಿ ಒಂದು ಮಾತು ಹೇಳುತ್ತೀನಿ, ಅದೇ ನಿಮ್ಮ ಜೀವನವನ್ನೇ ಬದಲಿಸಬಹುದು. ಸ್ನೇಹಿತರೆ, ಲಕ್ಷ್ಮಿ ಬರೋದು ಕೇವಲ ಅದೃಷ್ಟದಿಂದಲ್ಲ, ನಮ್ಮ ನಡತೆ, ಭಕ್ತಿ ಮತ್ತು ಶುದ್ಧ ಮನಸ್ಸಿನಿಂದ. ಈ ಮಾಘ ಮಾಸದ ಶುಕ್ರವಾರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿ ಅನ್ನೋದು ನನ್ನ ಪ್ರಾರ್ಥನೆ. ನಾನು ಹೇಳಿದ ಉಪಾಯಗಳನ್ನು ಭಯದಿಂದ ಅಲ್ಲ, ಪೂರ್ಣ ನಂಬಿಕೆಯಿಂದ ಮಾಡಿ. ಯಾಕೆಂದರೆ ಲಕ್ಷ್ಮಿ ನಂಬಿಕೆಯನ್ನು ಪರೀಕ್ಷೆ ಮಾಡುತ್ತಾಳೆ. ಸಂಶಯ ಮಾಡಿದ ಜಾಗದಲ್ಲಿ ನಿಲ್ಲೋದಿಲ್ಲ. ಇವತ್ತಿನ ವಿಡಿಯೋ ನಿಮ್ಮ ಹೃದಯಕ್ಕೆ ತಟ್ಟಿದ್ದರೆ ಈಗಲೇ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಶ್ರೀ ಲಕ್ಷ್ಮಿ ಅಂತ ಬರೆಯಿರಿ. ನಿಮ್ಮ ಹೆಸರಿನ ಮೇಲೆ ಲಕ್ಷ್ಮಿಯ ಕೃಪೆ ಬೀಳಲಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಯಾಕೆಂದರೆ ಲಕ್ಷ್ಮಿ ಹಂಚಿಕೊಂಡವರಿಗೆ ಇನ್ನಷ್ಟು ಹೆಚ್ಚಾಗಿ ಆಶೀರ್ವಾದ ಕೊಡುತ್ತಾಳೆ. ಜೈ ಮಹಾಲಕ್ಷ್ಮಿ. ಧನ್ಯವಾದಗಳು.